ಹೇ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಂಗಳೂರು, ಉಡುಪಿ, ಕುಂದಾಪುರ ಟ್ರೆಡಿಷನಲ್ ಸ್ನ್ಯಾಕ್ ಸಾಂಪ್ರದಾಯಿಕ ತಿಂಡಿ ಮಂಗಳೂರು ಬನ್ಸ್ನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿ, ತುಂಬ ಕ್ರಂಚಿಯಾಗಿ, ಸೋಡಾ ಹಾಕದೆ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಒಂದು ದೊಡ್ಡ ಬೌಲಿಗೆ ಒಂದು ಬಾಳೆಹಣ್ಣನ್ನು ತೊಗೊಂಡಿದ್ದೇನೆ. ಇದು ಪಚ್ಚ ಬಾಳೆ ಅಂತ ಹೇಳ್ತಾರಲ್ಲ, ದೊಡ್ಡ ಬಾಳೆಹಣ್ಣು, ಅದನ್ನು ತೊಗೊಂಡಿದ್ದೇನೆ. ಅದನ್ನು ಈ ಫೋರ್ಕ್ನ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಂಡಿದ್ದೇನೆ. ನಿಮಗೆ ಇಷ್ಟ ಇದ್ದರೆ ಏಲಕ್ಕಿ ಬಾಳೆ, ಪುಟ್ಟ ಬಾಳೆ ಅದನ್ನು ಕೂಡ ಹಾಕೋಬೋದು. ಆದರೆ ಈ ಚುಕ್ಕಿ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಅಂತಾರಲ್ಲ, ಅದನ್ನು ಹಾಕ್ಕೊಂಡ್ರೆ, ಅದರಲ್ಲೂ ಹಣ್ಣಾಗಿರೋದು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಒಂದು 3/4 ಕಪ್ ಆಗುವಷ್ಟು ಹುಳಿ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 4ರಿಂದ 5 ಟೀ ಸ್ಪೂನ್ ಬೆಲ್ಲದ ಹುಡಿಯನ್ನು ಹಾಕ್ಕೊಂಡಿದ್ದೇನೆ. ನೀವು ಬೇಕಿದ್ದರೆ ಸಕ್ಕರೆ ಕೂಡ ಹಾಕೋಬೋದು. ನಾನು ಇಲ್ಲಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೇನೆ. ಮತ್ತು ಜೀರಿಗೆ, ನಿಮಗೆ ಜೀರಿಗೆ ಫ್ಲೇವರ್ ಇಷ್ಟ ಆದರೆ ಹೆಚ್ಚು ಕೂಡ ಹಾಕ್ಬೋದು. ನಾನು ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಈಗ ಬೆಲ್ಲ ಕರಗುವವರೆಗೂ ಈ ವಿಸ್ಕ್ನ ಹೆಲ್ಪಿಂದ ಮಿಕ್ಸ್ ಮಾಡಿ ಇಡುವ. ನೀವು ಬೇಕಿದ್ದರೆ ಮಿಕ್ಸಿಲೂ ಕೂಡ ಬ್ಲೆಂಡ್ ಮಾಡ್ಬೋದು. ಇಲ್ಲಿ ನಾನು 1 ಕಪ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ. ಈ ಮೈದಾ ಹಿಟ್ಟಿನ ಅಳತೆ ಹೇಗೆಂದರೆ, ನಿಮ್ಮ ಮೊಸರಿನ ಮಿಕ್ಸ್ಚರ್ ಇದೆಯಲ್ಲ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಕಲಿಸ್ಕೊಳ್ಬೇಕಾಗುತ್ತೆ. ಅಂದರೆ ನೀವು ಹಿಟ್ಟು ಕಲಿಸುವಾಗಲೇ ಸ್ವಲ್ಪ ಎಣ್ಣೆ ಹಾಕಿ ಕಲಿಸಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ನಾನೀಗ ಸ್ವಲ್ಪ ಇದು ಮಿಕ್ಸ್ ಆಗಿದೆ ಮೊಸರು ಜೊತೆ. ಈ ಟೈಮಲ್ಲಿ ನಾನು 2 to 3 ಟೀ ಸ್ಪೂನ್ ಅಷ್ಟು ಮಾತ್ರ ಎಣ್ಣೆ ಹಾಕಿದ್ದೇನೆ. ನೀವು ಬೇಕಿದ್ರೆ ಹೆಚ್ಚು ಕೂಡ ಹಾಕ್ಬೋದು, ಇಲ್ಲ ತುಪ್ಪ ಕೂಡ ಹಾಕ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಹಿಟ್ಟನ್ನು ಒಂದು 10 ನಿಮಿಷ ಆದರೂ ಚೆನ್ನಾಗಿ ನಾದಿದ್ದೇನೆ. ನನಗೆ ಇಷ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸೋಕೆ ನನಗೆ ಇಲ್ಲಿ 1ರಿಂದ 1.25 ಕಪ್ ಆಗುವಷ್ಟು ಮೈದಾ ಬೇಕಾಯಿತು. ನೋಡಿ, ಸಾಫ್ಟಾಗಿ ಈಗ ಕಲಿಸಿದ್ದೇನೆ. ನೀವು ಸೋಡಾ ಹಾಕಬೇಕು ಅಂದರೆ ನೀವು ಮೊಸರಿನ ಮಿಕ್ಸ್ಚರ್ ತಯಾರಿಸ್ತೀರಲ್ಲ, ಆಗಲೇ ಒಂದು ಸ್ವಲ್ಪ ಸೋಡಾ ಹಾಕ್ಬೋದು. ನಾನಿಲ್ಲಿ ಯಾವುದೇ ರೀತಿಯ ಸೋಡಾ ಯೂಸ್ ಮಾಡ್ದೇ ಮಾಡ್ತಾ ಇದ್ದೇನೆ. ಯಾಕಂದರೆ ಆಲ್ರೆಡಿ ಇದು ಎಣ್ಣೆ ಪದಾರ್ಥ ಪ್ಲಸ್ ಮೈದಾ ಹಿಟ್ಟಿನದು, ಅದರಿಂದ ಸೋಡಾ ಆದರೂ ಸ್ಕಿಪ್ ಮಾಡುವಂಥ ಆರೋಗ್ಯದ ದೃಷ್ಟಿಯಿಂದ. ಇದು ನಾನು ಓವರ್ ನೈಟ್ ಇಟ್ಟಿದ್ದೆ, ಬೆಳಗಿನ ತಿಂಡಿಗಂತ ಮಾಡಿದ್ದಿದ್ದು. ಇಷ್ಟು ಹಿಟ್ಟಲ್ಲಿ ನೀವು ಒಂದು 8 to 8ರಿಂದ 10 ಬನ್ಸನ್ನ ಆರಾಮಾಗಿ ಮಾಡ್ಬೋದು. ಈಗ ಚಪಾತಿ ಹಿಟ್ಟಷ್ಟು ಉಂಡೆ ತಗೊಂಡು ಅದನ್ನು ಲಟ್ಸೋಣ. ಇದು ತುಂಬ ತೆಳುವು ಲಟ್ಸೋ ಹಾಗಿಲ್ಲ, ಸ್ವಲ್ಪ ಮಂದವೇ ಇರಬೇಕಿದು. ನೋಡಿ, ಈಗ ಲಟ್ಸಿದ್ದೇನೆ. ನೋಡಿ, ಇಷ್ಟು ಮಂದ ಇದ್ದರೆ ಸಾಕು. ಪಕ್ಕದಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ, ಅದಕ್ಕೆ ಹಾಕಿದ್ದೇನೆ. ಇದು ನಿಮಗೆ ಪೂರಿ ರೀತಿ ಉಬ್ಬಬೇಕಂದ್ರೆ ನೀವು ಸೋಡಾ ಹಾಕಲೇಬೇಕಾಗುತ್ತೆ. ನಾನು ಸೋಡಾ ಎಂಥದ್ದು ಹಾಕಿಲ್ಲ, ಹಾಗೆ ಸ್ವಲ್ಪ ಉಬ್ಬುತ್ತೆ, ಅಡ್ಡಿ ಇಲ್ಲ. ಮತ್ತು ಇದು ಒಂದು ಗ್ಯಾರಂಟಿ ಅಂದರೆ ನಿಮಗೆ ಸಂಜೆವರೆಗೂ ಕೂಡ ಇದು ಸಾಫ್ಟಾಗಿ ಇರುತ್ತೆ, ಯಾವುದೇ ರೀತಿ ರಬ್ಬರ್ ರೀತಿ ಎಂಥದ್ದು ಆಗೋದಿಲ್ಲ. ಬಾಳೆಹಣ್ಣು ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿ, ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ. ಹೋಟೆಲ್ಸಲ್ಲಿ ಕಾಯಿ ಚಟ್ನಿ ಜೊತೆ ಸ್ವಲ್ಪ ಸಾಂಬಾರು ಕೂಡ ಕೊಡ್ತಾರೆ ಇದರೊಟ್ಟಿಗೆ. ತುಂಬ ಟೇಸ್ಟಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಮಕ್ಕಳಿಂದ ದೊಡ್ಡವರಿಗೂ ತುಂಬ ಇದನ್ನು ಇಷ್ಟಪಟ್ಟು ತಿಂತಾರೆ. ಮತ್ತು ಕೆಲವರು ಇದಕ್ಕೆ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ತಾರೆ. ಬಟ್ ಅಥೆಂಟಿಕ್ ಫುಡ್ ಅಂದರೆ ಮೈದಾ ಹಿಟ್ಟಲ್ಲೇ ಮಾಡೋದು. ಮೈದಾ ಹಿಟ್ಟು, ಬಾಳೆಹಣ್ಣು ಮತ್ತು ಮೊಸರು ಕಲಸಿ ಮಾಡ್ತಾರೆ. ನೈಟ್ ಕಲಸಿ ಇಟ್ಟು ಬೆಳಗ್ಗೆ ತಿಂಡಿಗೆ ಮಾಡ್ಬೋದು. ಸೊ ಇದು ಫೈನಲ್ ಲುಕ್. ನಾನು ಮೊದಲೇ ಹೇಳಿದಾಗೆ ನೀವು ಬೆಳಗ್ಗೆ ಮಾಡಿಟ್ರೆ ಸಂಜೆ ಸ್ನ್ಯಾಕ್ಸಿಗೆ ಕೂಡ ತಿನ್ಬೋದು. ಎಂಥ ರಬ್ಬರ್ ರೀತಿ ಎಂಥದ್ದು ಆಗೋದಿಲ್ಲ, ತುಂಬ ಸಾಫ್ಟಾಗಿ ಇರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಇದು ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ.
ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ, ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.